ಅಂದ್ರೆ ಬಸ್ಗಳಿರುತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡು ಬಂದಂತಹ ಪ್ರಯಾಣಿಕರು ಮಾತ್ರ ಅಲ್ಲಿ ಪರದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಬೆಂಗಳೂರಿನ ಪರಿಸ್ಥಿತಿ ಆದ್ರೆ ಧಾರವಾಡದ ಜುಬಿಲಿ ಸರ್ಕಲ್ ನಲ್ಲಿ ಪ್ರತಿಭಟನೆ ತೀವ್ರಗೊಂಡಿದ್ದು ಹೋರಾಟಗಾರರು ವಾಹನಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ಗಳನ್ನ ತಡೆದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಖಾಸಗಿ ಹಾಗೂ ಸರ್ಕಾರಿ ಬಸ್ ಓಡಾಟಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಯಾವುದೇ ಬಸ್ಗಳ ಸಂಚಾರ ಇರಬಾರದು ಅನ್ನುವಂತಹ ಒಂದು ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡ್ತಾ ಇದ್ದು ಬಸ್ಗಳನ್ನ ಪ್ರತಿಭಟನಾಕಾರರು ವಾಪಸ್ ಕಳುಹಿಸ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾರು ಕೂಡ ಬಲವಂತವಾಗಿ ಪ್ರತಿಭಟನೆಯನ್ನ ಮಾಡಬಾರದು, ಬಲವಂತವಾಗಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಬಾರದು ಅನ್ನುವಂತಹ ಸೂಚನೆ ಇದ್ರೂ ಕೂಡ ಪ್ರತಿಭಟನಾಕಾರರು ಅಲ್ಲಲ್ಲಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸ್ತಾ ಇದ್ದಾರೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಕೂಡ ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಅಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ ಕೂಡ ನಾವೀಗ ನೋಡಬಹುದು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಸೇರಿದ್ದಾರೆ, ಪ್ರಯಾಣಿಕರು ಜನರು ಎಲ್ಲರೂ ಕೂಡ ಸೇರಿದ್ದಾರೆ. ಆದ್ರೆ ಕರವೇ ಕಾರ್ಯಕರ್ತರು ಈಗಾಗಲೇ ಹೇಳಿದಂತೆ ರೈಲನ್ನ ತಡೆದು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ನಾವೀಗ ನೋಡಬಹುದು ಅಲ್ಲಿ ಮಹಿಳಾ ಕಾರ್ಯಕರ್ತೆಯರು ಈಗ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇರೋದು. ಹೀಗಾಗಿ ಮಹಿಳಾ ಕಾರ್ಯಕರ್ತೆಯನ್ನ ಅಲ್ಲಿಂದ ಹತ್ತಿಕ್ಬೇಕು, ಅಲ್ಲಿಂದ ಕರ್ಕೊಂಡು ಬರಬೇಕು ಅಂತಂದ್ರೆ ಮಹಿಳಾ ಪೊಲೀಸರೇ ಬೇಕಾಗುತ್ತೆ. ಅದಕ್ಕೋಸ್ಕರ ಮಹಿಳಾ ಪೊಲೀಸರು ಬಹಳ ದೂರದಿಂದ ಓಡ್ಕೊಂಡು ಬಂದಂತಹ ದೃಶ್ಯ ನಾವಾಗ್ಲೇ ನೋಡಿದ್ವಿ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಕರವೇ ಕಾರ್ಯಕರ್ತರು, ಕನ್ನಡ ಪರ ಸಂಘಟನೆಗಳ ಮಹಿಳಾ ಕಾರ್ಯಕರ್ತರು ರೈಲು ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ. ರೈಲನ್ನ ತೆರಳೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆಗಳನ್ನ ಕೂಗಿದ್ದಷ್ಟೇ ಅಲ್ಲ, ಹಳಿ ಮೇಲೆ ಮಲಗಿ ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Yeah.
ಗೇಟಲ್ಲಿ ಎಷ್ಟು ಥರ ಮಾಡಿ ಪೊಲೀಸರು ರಕ್ಷಣಾ ವೇದಿಕೆಗೆ ನಾಡಪರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅನ್ಯಾಯ ಮಹದಾಯಿ ಎಂದೆಂದು ನಮ್ಮದು ನಮ್ಮದು ರಕ್ಷಣಾ ವೇದಿಕೆಗೆ ಪರ ಹೋರಾಟಕ್ಕೆ ಮಹದಾಯಿ ಎಂದೆಂದು ಮಹದಾಯಿ ಎಂದೆಂದು ಮಹದಾಯಿ ಎಂದೆಂದು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಮಹದಾಯಿ ಎಂದೆಂದು ಮಹದಾಯಿ ಎಂದೆಂದು ಮಹದಾಯಿ ಎಂದೆಂದು ಚೆಲ್ಲುತ್ತೇವೆ ಓಕೆ ಮಾಡಿ ಸ್ವಾಮಿ ಬೇಡವಾ ಶಮಣ ಹೋಗ ನೀನು
ಬೆಂಗಳೂರಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್ ರೈಲಿಗೆ ತಡೆಯೊಡ್ಡಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಈ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು ರೈಲ್ವೆ ಹಳಿ ಮೇಲೆ ಮಲಗಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದು ಬೇಕೇ ಬೇಕು ನ್ಯಾಯ ಬೇಕು ಅಂತ ಮಹಿಳಾ ಕಾರ್ಯಕರ್ತೆಯರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್ ರೈಲಿಗೆ ತಡೆಯೊಡ್ಡಿ ಈ ರೀತಿ ಪ್ರತಿಭಟನೆ ವ್ಯಕ್ತಪಡಿಸಲಾಗಿದೆ. ಇವತ್ತು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ರೈಲು ತಡೆದು ಈ ಒಂದು ಪ್ರತಿಭಟನೆಯ ಬಿಸಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಈಗಾಗಲೇ ಕನ್ನಡಪರ ಸಂಘಟನೆಗಳು ಕೈಗೊಂಡಿದ್ದು, ಹೀಗಾಗಿ ರೈಲುಗಳನ್ನು ತಡೆಯುವಂತಹ ಕೆಲಸ ಬೆಳಗಿನಿಂದಲೂ ಕೂಡ ಆರಂಭ ಆಗಿದೆ. ಈಗಾಗಲೇ ಹೇಳಿದಂತೆ ಮೈಸೂರಿನ ಚಾಮುಂಡಿ ಎಕ್ಸ್‌ಪ್ರೆಸ್ ರೈಲು ಸಂಪೂರ್ಣವಾಗಿ ಖಾಲಿಯಾಗಿ ಜನರು ರೈಲು ಹತ್ತೋದಕ್ಕೆ ಭಯಪಡ್ತಾ ಇದ್ರೆ, ಈತ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಚೆನ್ನೈ ಎಕ್ಸ್‌ಪ್ರೆಸ್ ರೈಲಿಗೆ ತಡೆಯೊಡ್ಡಿ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ರೈಲ್ವೆ ಹಳಿ ಮೇಲೆ ಮಲಗಿ ಹೋರಾಟದ ಒಂದು ರೂಪುರೇಷೆಯನ್ನು ಯಾವ ರೀತಿ ಇರುತ್ತೆ ಇವತ್ತು ಬಂದ್ ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕರವೇ ಮಹಿಳಾ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ರೈಲ್ವೆ ಹಳಿ ಮೇಲೆ ಮಲಗಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆಗಳನ್ನು ಕೂಗ್ತಾ ಅಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ರು. ಈ ಸಂದರ್ಭ ಅಲ್ಲಿ ಅವ್ರನ್ನ ತಡೆಯೋದಕ್ಕೆ ಪೊಲೀಸರು ಸ್ವಲ್ಪ ಹರಸಾಹಸ ಪಡಬೇಕಾಯಿತು. ದಿಢೀರಂತ ಮಹಿಳಾ ಕಾರ್ಯಕರ್ತರು